ಬೆಂಗಳೂರಿನ ಗದ್ದಲದಿಂದ ಬೇಸತ್ತ ರಶ್ಮಿ ಮೈಸೂರಿನ ಅತ್ತೆ ಮನೆಗೆ ಶಾಂತಿ ಹುಡುಕುತ್ತ ಬಂದಳು. ಅವಳಿಗೆ ಅನಿಸಿತು, ಸಂಪ್ರದಾಯ, ಪೂಜೆ, ಮಂತ್ರ, ಮೈಸೂರು ಪಾಕ್ ಇದೇ ಅಲ್ಲಿರಬಹುದು ಎಂದು. ಆದ್ರೆ ಮನೆಗೆ ಕಾಲಿಟ್ಟ ಮೊದಲ 30 ಸೆಕೆಂಡ್ನಲ್ಲಿ ಅವಳ ಜೀವನವೇ ತಲೆಕೆಳಗಾಯಿತು. ಮಂಟಪದಲ್ಲಿ ಅತ್ತೆ ಸರೋಜಮ್ಮ. ಇಳಕಲ್ ಸೀರೆ ಹೌದು. ಆದ್ರೆ ಕೈಯಲ್ಲಿ ಅಕ್ಷತೆ ತಟ್ಟೆ ಅಲ್ಲ, ಗಿಂಬಲ್. ಕಿವಿಯಲ್ಲಿ ಇಯರ್ಬಡ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲೈವ್. ರಶ್ಮಿ ಅಚ್ಚರಿ. ಇದು ಅತ್ತೆ ಮನೆನಾ? ಅಥವಾ ಸೋಷಿಯಲ್ ಮೀಡಿಯಾ ಸ್ಟುಡಿಯೋನಾ? ಇಲ್ಲಿ ಅಡುಗೆಗಿಂತ ಫಿಲ್ಟರ್ ಮುಖ್ಯ, ರುಚಿಗಿಂತ ಲೈಕ್ಸ್ ಮುಖ್ಯ. ಆದ್ರೆ ನಿಜವಾದ ಶಾಕ್ ಇನ್ನೂ ಬಾಕಿ ಇತ್ತು. ಒಂದು ದಿನ ರಶ್ಮಿ ಕೆನಡಾ ಕ್ಲೈಂಟ್ ಜೊತೆ ಸೀರಿಯಸ್ ಮೀಟಿಂಗ್ನಲ್ಲಿ ಇದ್ದಾಗ ಬಾಗಿಲು ತೆರೆದು ಹಳದಿ ಕನ್ನಡಕ ಹಾಕಿಕೊಂಡ ಅತ್ತೆ ಲೈವ್ಗೆ ಎಂಟ್ರಿ ಕೊಟ್ಟರು. ಆ ಕ್ಷಣದ ವಿಡಿಯೋ ಮರುದಿನ ದೇಶವ್ಯಾಪಿ ವೈರಲ್ ಆಯಿತು. ಲಕ್ಷಾಂತರ ಲೈಕ್ಸ್, ಸಾವಿರಾರು ಕಾಮೆಂಟ್ಸ್. ಆಮೇಲೆ ಜನರ ಒಂದು ಡಿಮ್ಯಾಂಡ್, ಅತ್ತೆ ಸೊಸೆ ಡ್ಯಾನ್ಸ್ ಆಫ್ ಬೇಕು. ಒಬ್ಬಳು ಲಟ್ಟಣಿಗೆ ಹಿಡಿದು, ಇನ್ನೊಬ್ಬಳು ಮೌಸ್ ಹಿಡಿದು. ಆ ಡ್ಯಾನ್ಸ್ ಬಳಿಕ ಏನಾಯ್ತು ಗೊತ್ತಾ? ಟಿವಿ ರಿಯಾಲಿಟಿ ಶೋ ಕಾಲ್, ಇಂಟರ್ವ್ಯೂಗಳು ಮತ್ತು ಒಂದು ಅಚ್ಚರಿ ಘೋಷಣೆ. ಆ ದಿನ ರಶ್ಮಿಗೆ ಗೊತ್ತಾಯ್ತು, ಅವಳು ಅತ್ತೆಯನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಎಂದು. ಅತ್ತೆ ಕೇವಲ ರೀಲ್ಸ್ ಮಾಡ್ತಿರಲಿಲ್ಲ, ಅವರು ಒಂದು ದೊಡ್ಡ ಪಾಠ ಕಲಿಸುತ್ತಿದ್ದರು. ಆ ಪಾಠ ಏನು? ಆ ರಿಯಾಲಿಟಿ ಶೋನಲ್ಲಿ ಏನಾಯಿತು? ಅವರು ಗೆದ್ದರಾ? ಇದನ್ನು ತಿಳಿಯಲು ಸಂಪೂರ್ಣ ಕತೆ ನೋಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.